ಹಾಗಾದ್ರೆ ಈಗ ಪ್ರಶ್ನೆ ಮಾಡ್ಬೋದಿತ್ತಲ್ಲ, ಈಗ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತಾ ಇದೆ, ಮತ್ತೆ ಚುನಾವಣಾ ಆಯೋಗ ಕೂಡ ಚಾಲೆಂಜ್ ಮಾಡಿದೆ, ಹ್ಯಾಕ್ಥಾನ್ ಅಂತ ಕಾರ್ಯಕ್ರಮವನ್ನ ಮಾಡಿದೆ. ನೀವು ಹ್ಯಾಕ್ ಮಾಡೋದಾದ್ರೆ ಇವಿಎಂ ಅನ್ನ ಮಾಡಿ ತೋರಿಸಿ ಅಂತ ಒಂದು ಸವಾಲನ್ನ ಹಾಕಿತ್ತು. ಯಾಕೆ ಮುಂದಾಗ್ಲಿಲ್ಲ ನೀವು? ಹಾಗಾದ್ರೆ ನೋಡಿ, ನಾವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳೆಲ್ಲ ಕುತ್ಕೊಂಡು ಹ್ಯಾಕ್ ಮಾಡ್ಲಿಕ್ಕೆ ನಮಗೆ ನಂಬಿಕೆ ಇಲ್ಲ. ನಮಗೆ ಹಲವಾರು ನಿದರ್ಶನಗಳು ಸಿಕ್ಕಿದೆ, ನಂಬಿಕೆ ಇಲ್ಲ. ನಾನು ಒಂದ್ ಪ್ರಶ್ನೆ ಎಲ್ಲರೂ ಕೇಳಕ್ ಇಷ್ಟಪಡ್ತೀನಿ. ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಕ್ ಏನ್ ತೊಂದ್ರೆ? ಯಾಕೆ ನಮ್ಮನ್ನ ಹ್ಯಾಕ್ ಮಾಡಿ ಅಂತ ಕರೀತಾ ಇದ್ದೀರಾ? ದೇರ್ ಇಸ್ ಅ ಪ್ರಾಬಬಿಲಿಟಿ ಆಫ್ ಹ್ಯಾಕಿಂಗ್. ವೈ ಯು ವಾಂಟ್ ಟು ಗಿವ್ ದಟ್ ಅನ್ ಆಪ್ಷನ್? ಏನು ಕೊಡ್ಬೇಕು ಆಪ್ಷನ್? ಬೇಡ. ಹ್ಯಾಕ್ ಆಗುತ್ತೋ ಇಲ್ವಾ ನಮ್ಗೆ ಅದ್ರ ಬಗ್ಗೆ ಡೌಟ್ ಇರ್ಬೇಕಂದ್ರೆ ಬೇಡ. ನಮ್ಗೆ ಟ್ರಾನ್ಸ್ಪರೆನ್ಸಿ ಬೇಕು, ನಮ್ಗೆ ಫುಲ್ ಟ್ರಾನ್ಸ್ಪರೆನ್ಸಿ ಬೇಕು. ಇರ್ಲಿ ಪೇಪರ್ ಸೋರ್ಸ್ ಇರ್ಲಿ, ನಮ್ಗೆ ಯಾವತ್ತಿದ್ರು ಹೋಗಿ ವ್ಯಾಲಿಡೇಟ್ ಮಾಡ್ಬೋದಲ್ವಾ? ಏನ್ ತಪ್ಪೇನು? ನಾವು ಟೆಕ್ನಾಲಜಿಗೆ ಹೋಗ್ಬೇಕು ನಿಜ, ಬಟ್ ಜನಗಳಿಗೆ ನಂಬಿಕೆ ಇಲ್ದಿರೋ ಟೈಮಲ್ಲಿ ನೀವು ಬಂದು ಟೆಸ್ಟ್ ಮಾಡಿ. ಅದೇ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಏನಕ್ಕೆ ಬೇಕು? ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಜನಗಳ ನಂಬಿಕೆ ಬರೋ ಕೆಲಸ ಮಾಡ್ಬೇಕಲ್ವಾ? ಎಲೆಕ್ಷನ್ ಕಮಿಷನರ್ ಅವರು ಬಿಜೆಪಿಯ ಬೊಂಬೆ ಕೂತಿದಾರಲ್ಲಿ. ಬಿಜೆಪಿ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ಬೇಕು ಎಲೆಕ್ಷನ್ ಕಮಿಷನ್ ಬಂದು ಸ್ಟೇಜ್ ಮೇಲೆ ಹೇಳೋಗ್ತಾರೆ ಅಷ್ಟೇ. ಅವ್ರು ಬೇರೆ ಏನು ಉತ್ತರ ಕೊಡ್ತಾನೆ ಸುಮ್ನೆ. ಉತ್ಕರ್ಷ್ ಅವರು ಆಗ್ಲೇ ಒಂದು ಮಾತು ಹೇಳಿದ್ರು, ಬ್ಯಾಲೆಟ್ ಪೇಪರ್ ಅನ್ನ ಯೂಸ್ ಮಾಡಿದ್ರೆ ಅಕ್ರಮ ಆಗುತ್ತೆ. ಪರಮೇಶ್ವರ್ ಅವರೇ ಹೇಳಿಕೆನ ಕೊಟ್ರಪ್ಪ, ನಾವೇ ಬಂದು ಓಟ್ಗಳನ್ನು ಕುತ್ಕೊಂಡ್ ಬರ್ತಾ ಇದ್ವಿ ಅಂತ ಹೇಳಿ ಲೋಕಸಭಾ ಚುನಾವಣೆ ಬಗ್ಗೆ ಎಕ್ಸಾಂಪಲ್ ಕೊಟ್ರಪ್ಪ. ಹೇಳ್ಬಿಡ್ತೀನಿ, ಅಕ್ರಮಗಳ ಸರ್ದಾರ ಬಿಜೆಪಿ ಅವರು, ಅಕ್ರಮಗಳ ಸರ್ದಾರ ಬಿಜೆಪಿ ಅವರು. ಸರ್ ಉತ್ಕರ್ಷ್ ಸರ್, ನೀವು ಮಾತಾಡ್ಬೇಕಾದ್ರೆ ನಾನು ಬಾಯಿ ಮುಚ್ಕೊಂಡಿದ್ದೆ ಸರ್. ಅಟ್ಲೀಸ್ಟ್ ನಾವು ಮಾತಾಡೋದು ಸ್ವಲ್ಪ ಕೇಳಿಸ್ಕೊಳ್ಳಿ, ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಸರ್. ಇವತ್ತು ಏನ್ ಜ್ಞಾನೇಶ್ ಕುಮಾರ್ ಅನ್ನೋರು ಇದ್ದಾರೆ, ಅವರು ಚುನಾವಣಾ ಆಯೋಗದ ಮುಖ್ಯಸ್ಥರ ಇಲ್ಲ ಬಿಜೆಪಿ ಪಕ್ಷದ ವಕ್ತಾರರ. ನನಗೆ ನೀವು ಉತ್ತರ ಕೊಡು, ಉತ್ಕರ್ಷ್ ಅವ್ರು ಬೇಡ. ಅದಕ್ಕೆ ಸರ್ ಒಂದ್ ನಿಮಿಷ, ಅವರು ಸರ್ ಚುನಾವಣಾ ಆಯೋಗದ ಮುಖ್ಯಸ್ಥನ ಕೆಲಸ ಮಾಡ್ಲಿ, ಬಿಜೆಪಿ ಪಕ್ಷದ ವಕ್ತಾರನ ಕೆಲಸ ಮಾಡ ಕಾಯ್ಕೊಂಡು ಕುತ್ಕೊಂಡು ಕೈ ಕಟ್ಕೊಂಡು ಕುತ್ಕೊಳ್ಳೋಕೆ ನಾವು ರೆಡಿ ಇಲ್ಲ ಸರ್. ಇವತ್ತೇನು ಬಿಹಾರದಲ್ಲಿ ನೋಡಿ, ಈಗ ತಾನೇ ಬಂದಿದೆ 2,92,048 ಮತದಾರರ ಮನೆ ಸಂಖ್ಯೆ 0. ಯಾವ ರೀತಿ ಇದು? ಬಿಹಾರದಲ್ಲಿ ಜನ ಇವತ್ತು ರೋಡಲ್ಲಿ ಅಟ್ಟಾಡಿಸ್ತಾ ಇದಾರೆ ಯಾರನ್ನ? ಬಿಜೆಪಿ ಅವ್ರನ್ನ. ಇವ್ರು ಏನ್ ಇವತ್ತು ಅಕ್ರಮ ಮಾಡ್ತಾ ಇದ್ದಾರೆ? ಒಂದ್ ನಿಮಿಷ ಇಲ್ಲ, ಈಗ ಬಿಹಾರಕ್ಕೆ ಅದೆಲ್ಲ ಹೋಗೋಣ. ನಾನ್ ಮಾತಾಡ್ತಿರೋದು ಕರ್ನಾಟಕದ ಸ್ಥಳೀಯ ಚುನಾವಣೆಗಳಿಗೆ. ದೇಶದಲ್ಲಿ ಏನು ಇವತ್ತು ಏನು ಕರ್ನಾಟಕದ ಸ್ಥಳೀಯ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ಯೂಸ್ ಮಾಡೋದು ಕ್ಯಾಬಿನೆಟ್ ನಿರ್ಧಾರವನ್ನ ತೆಗೆದುಕೊಂಡಿದೆ. ಓಕೆನಾ? ಹಾಗಾದ್ರೆ ಬ್ಯಾಲೆಟ್ ಪೇಪರ್ ಅನ್ನ ಬಳಕೆ ಮಾಡ್ತಾ ಇದ್ದಂತ ಈ ಹಿಂದೆ ಅಕ್ರಮಗಳೇ ಆಗಿಲ್ವಾ? ಸರ್ ಆಗಿರ್ಬೋದು, ಇಲ್ಲ ಅಂತ ಹೇಳಲ್ಲ ನಾನು, ಆಗಿರ್ಬೋದು. ಆದರೆ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದಿದೆ, ಬ್ಯಾಲೆಟ್ ಪೇಪರ್ ಏನ್ ಎಲೆಕ್ಷನ್ ನಡೆದಿದೆ, ಆಲ್ಮೋಸ್ಟ್ ಆಲ್ ಎಲ್ಲ ಕಾಂಗ್ರೆಸ್ ಗೆದ್ದಿದೆ.